ಡಾಕ್ಟರ್ CS ಕೇದಾರ್ ಸರ್ ಅವರನ್ನು ಕೂಡ ನಲ್ಮೆಯಿಂದ ಸ್ವಾಗತಿಸ್ತಾ ನಿವೃತ್ತ IAS ಅಧಿಕಾರಿಗಳು. ನನಗೆ ಫಸ್ಟ್ ಪೋಸ್ಟಿಂಗ್ ಗುಲ್ಬರ್ಗ ಪ್ರೊಬೇಷನರು, ಫಸ್ಟ್ ಪೋಸ್ಟಿಂಗ್ ಯಾದಗಿರಿಗೆ ಸೇರಿದಾಗ ಹುಜರತಿ ಯಮನಪ್ಪ ಅಂತ ಡಿಗ್ರಿ ಕಾಲೇಜ್ ಪ್ರಿನ್ಸಿಪಾಲು ಸರ್. ಅವ್ರಿಗೆ ಕೇಳಿದೆ, ನಾನು ನಿಮ್ಮ ಕಾಲೇಜ್ ಹುಡುಗರನ್ನ ಅಡ್ರೆಸ್ ಮಾಡಬೇಕು ಅಂತ. ಅಲ್ಲಿಗೆ ಹೋಗಿ ಹುಡುಗರ ಜೊತೆ ಮಾತಾಡಿದ್ರೆ UPSC ಅಂದರೆ ಅವ್ರಿಗೆ ಎಕ್ಸ್ಪ್ಯಾನ್ಷನ್ ಗೊತ್ತಿಲ್ಲ, IAS ಅಂದರೆ ಎಕ್ಸ್ಪ್ಯಾನ್ಷನ್ ಗೊತ್ತಿರಲಿಲ್ಲ. ಸೊ ದಟ್ ವಾಸ್ ಮೈ ಫಸ್ಟ್ ಎಫರ್ಟ್. ಸರ್, ಇವತ್ತು 4 ಜನ ಯಾದಗಿರಿಯಿಂದ ಸೆಲೆಕ್ಟ್ ಆಗಿದ್ದಾರೆ ಸರ್. ಮೋಸ್ಟ್ ಆಫ್ ದೆಮ್ ಆರ್ ಗೋಯಿಂಗ್ ಟು ಗೆಟ್ IAS. ಎಷ್ಟು ಹೆಮ್ಮೆ ಆಗ್ಬೋದು ಸರ್ ನಮಗೆ. ವೇದಿಕೆಗೆ ಆಗಮಿಸಿದ್ದಾರೆ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಕೃಷಿ ಇಲಾಖೆಯ ಸಚಿವರಾದಂತಹ N. ಚಲುವರಾಯಸ್ವಾಮಿ ಸರ್ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಈ ಒಂದು ಇಂಡಿಯಾ ಫಾರ್ IAS ಅಕಾಡೆಮಿಯ ಸಾಧಕರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಕಾರಣಕರ್ತರಾದಂಥ ರಿಟೈರ್ಡ್ ನಿವೃತ್ತ IAS ಅಕಾಡೆಮಿಯ ಚೇರ್ಮನ್ರಾದಂಥ ಕೇದಾರ್ ಅವರೇ, ಹಾಗೂ ಒಬ್ಬ ಕನ್ನಡಿಗನಾಗಿ ಡೆಲ್ಲಿನಲ್ಲಿ ಕೆಲಸ ಮಾಡಿ ನಿವೃತ್ತಿ ಅಡ್ವಾನ್ಸ್ ಆಗಿ ತಗೊಂಡು ಈ ಒಂದು ಸಾಧಕರ ಜೊತೆ ನಾನು ಅವ್ರಿಗೆ ಕೈ ಜೋಡಿಸಿ ನನ್ನ ಕೈಲಾದಷ್ಟು ಸಹಕಾರವನ್ನು ಕೊಡಬೇಕು ಅಂತೇಳಿ ಈ ಒಂದು ಅಕಾಡೆಮಿ ಮಾಡಲಿಕ್ಕೆ ಯುವಕರನ್ನ ಜೊತೆಗೆ ತಗೊಂಡು ಇವತ್ತು ಇಷ್ಟೆಲ್ಲ ಒಂದು ಸಮಾರಂಭ ಮಾಡಲಿಕ್ಕೆ ಕಾರಣಕರ್ತರಾದಂಥ CEO ನಮ್ಮ ಶ್ರೀನಿವಾಸ್ ಅವರೇ, ಮತ್ತು ಮತ್ತೊಬ್ಬರು IFS ರಿಟೈರ್ಡ್ ನಿಮ್ಮೆಲ್ಲರಿಗೂ ಗೊತ್ತಿದೆ HC ಶ್ರೀಕಂಠಯ್ಯನವರು ಅಂತ, ಅತ್ಯಂತ ನಮ್ಮ ರಾಜ್ಯದ ಸಮಾಜದ ಭಾಳ ಉನ್ನತ ಮಟ್ಟಕ್ಕೆ ಹೋಗಿದಂಥ ನಾಯಕರು, ಮತ್ತು ನಿವೃತ್ತ IFS ಅಧಿಕಾರಿಗಳಾದಂಥ ನಮ್ಮ ಪ್ರೀತಿಯ ಡಾಕ್ಟರ್ ಗಾನಂ ಶ್ರೀಕಂಠಯ್ಯ ಸರ್ ಅವರನ್ನು ಕೂಡ ನಲ್ಮೆಯಿಂದ ಸ್ವಾಗತಿಸ್ತಾ ಇದ್ದೇನೆ. I would be proud to say that India for IAS, as already said by our CEO, has started in Bangalore with a commitment to serve the people, serve the students and youngsters of this Karnataka who are going to Delhi, spending a lot of money, and many people were not able to even to meet those expenses. And also our institution aims at a quality education, quality training with a minimum amount of fees. That is our motto. ಇಂಡಿಯಾ ಫಾರ್ IAS ಇವರ ಕನಸಿನ ಕೂಸು ಅವರೇ ನಮ್ಮ ಶ್ರೀನಿವಾಸ್ ಸರ್ ಅವರು, ಸಹ ಸಂಸ್ಥಾಪಕರು ಮತ್ತು CEO ಆಫ್ ಇಂಡಿಯಾ ಫಾರ್ IAS. ಇಂಡಿಯಾ ಫಾರ್ IAS ಈಗಾಗಲೇ ನಮ್ಮೆಲ್ಲರ ಕನಸು. ಇಲ್ಲೇನೋ ನಾವು ದೊಡ್ಡ ಒಂದು ಮಾನಿಟರಿ ಬೆನಿಫಿಟ್ಸ್ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಇದು ಮಾಡಲಿಲ್ಲ. ಪ್ರತಿ ಬಾರಿ ನಾವು ಕರ್ನಾಟಕದ ಉದ್ದಗಲಕ್ಕೂ ಕೂಡ ವರ್ಷದಲ್ಲಿ 200 ಬಾರಿ ಸ್ಕಾಲರ್ಶಿಪ್ ಟೆಸ್ಟ್ ಮಾಡ್ತೀವಿ. ಬಡ ಮತ್ತು ಪ್ರತಿಭಾವಂತ ಮಕ್ಕಳು ಕೂಡ ಉನ್ನತ ಹುದ್ದೆಗಳ ಕನಸನ್ನು ಕಾಣಬೇಕು. ಒಳ್ಳೆಯ ಗುಣಮಟ್ಟದ ಮಾರ್ಗದರ್ಶನ ನಮ್ಮ ಮಕ್ಕಳಿಗೆ ಸಿಗಬೇಕು, ಕಡಿಮೆ ಶುಲ್ಕದಲ್ಲಿ ಸಿಗಬೇಕು ಅನ್ನುವಂತಹ ಒಂದು ಸದುದ್ದೇಶವನ್ನು ಇಟ್ಕೊಂಡು ಈ ಒಂದು ಅಕಾಡೆಮಿಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಇವತ್ತು ನನ್ನ ಸ್ನೇಹಿತರು ಬೇರೆ ಬೇರೆ ಕಡೆ ಹೇಳ್ತಾ ಇದ್ರು, ಬೇರೆ ಬೇರೆ ನಮ್ಮ ದಕ್ಷಿಣದ ರಾಜ್ಯಗಳಲ್ಲಿ ಈಗಾಗಲೇ ಸರ್ಕಾರವೇ ಅವರಿಗೆಲ್ಲ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡು ಭಾಳ ದೊಡ್ಡ ಮಟ್ಟದಲ್ಲಿ ಮಕ್ಕಳಿಗೆ ಒಂದು ಗೌರವವನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇಂಡಿಯಾ ಫಾರ್ IAS ಅಕಾಡೆಮಿ ಕೂಡ ನಮ್ಮ ಮಕ್ಕಳ ಸಾಧನೆಯನ್ನು ಗೌರವಿಸಬೇಕು, ಅವರ ತಂದೆಯ ಅಥವಾ ಅವರ ಪೋಷಕರ ಕಣ್ಣಿನಲ್ಲಿ ನಾವು ಸಂತೋಷವನ್ನು ನೋಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಹಾಗೂ ಒಟ್ಟು ಇಂಡಿಯಾ ಫಾರ್ IAS ತಂಡ ಇವತ್ತು ನಿಮ್ಮ ಜೊತೆಗಿದೆ. ಈ 2 ಮಾತುಗಳನ್ನು ಮುಗಿಸ್ತಾ ನನ್ನ ಸ್ವಾಗತ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.